ಕೆಲವೊಂದು ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡು ಹೋದ್ರೆ ಇನ್ನ ಕೆಲವು ದೇವಸ್ಥಾನಕ್ಕೆ ಬೆಟ್ಟ ಇಳ್ಕೊಂಡು ಹೋಗ್ತಾರೆ. ಅದೇ ಸ್ವಲ್ಪ ಜನ ಬಸ್ ಕಾರಲ್ಲಿ ಹೋದ್ರೆ ಇನ್ನ ಸ್ವಲ್ಪ ಜನ ನಡ್ಕೊಂಡೇ ಹೋಗ್ತಾರೆ. ಇವತ್ ನಾನ್ ನಿಮಗ್ ತೋರಿಸ್ತಾರ ದೇವಸ್ಥಾನಕ್ಕೆ ನದಿ ದಾಟ್ಕೊಂಡು ಅದು ಲಾಂಚ್ ಅಲ್ಲಿ ನಿಮ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀನಿ. ಲಾಂಚು ನದಿ ಅಂದಿದ ತಕ್ಷಣ ನಿಮ್ಗೆ ಗೊತ್ತೇ ಇರುತ್ತೆ ಕರ್ನಾಟಕದಲ್ಲಿ ನಾನ್ ನಿಮ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ಆದ್ರೂ ಈ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಾನ್ ಇಷ್ಟಪಟ್ಟು ತಗೊಂಡಿರೋ ಗಾಡಿನ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ಈ ಒಂದು ಲಾಂಚ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಂತ ಕವಲೆದುರ್ಗ ಹತ್ರ ಕೂತ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬೇಕಾದ್ರೆ ಈ ಒಂದು ರೈಡ್ ಅಲ್ಲಿ ತುಂಬಾ ಜಾಗಗಳನ್ನ ತೋರಿಸಿದೀನಿ ನಿಮ್ಗೆ. ಆದ್ರೆ ಒಂದು ದೇವಸ್ಥಾನಗಳನ್ನ ತೋರಿಸಿಲ್ಲ ಅಂತ ನಾನಿವತ್ತು ನಿಮ್ನೆಲ್ಲ ಸಿಗಂದೂರ್ಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಸೊ ಫೈನಲಿ ಇವಾಗ ಸಿಗಂದೂರ್ ಬಂದಿನಿ. ನೋಡಿ ಇನ್ನೇನು ಹೊಸ ರೋಡ್ ಆಗ್ತಾ ಇದೆ. ಇಲ್ಲಿ ಹೊಸ ರೋಡ್ ಬಿಡ್ತಾ ಇಲ್ಲ. ಲಾಂಚ್ ಅಲ್ಲೇ ಹೋಗ್ಬೇಕು. ನನಗೂ ಲಾಂಚ್ ಅಲ್ಲೇ ಹೋಗ್ಬೇಕಂತ ಇದ್ದಿದ್ದು. ಟಿಕೆಟ್ಸ್ ಎಲ್ಲ ಎಷ್ಟಿರುತ್ತೆ ಲಾಂಚ್ ಅಂತ ತೋರಿಸ್ತೀನಿ ಬನ್ನಿ. ಹೊಸ ಬ್ರಿಡ್ಜ್ ಪಕ್ಕದಲ್ಲಿರೋ ಮಣ್ ರೋಡ್ ಅಲ್ಲಿ ಸ್ವಲ್ಪ ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನದಿ ದಾಟ್ತಾರೋ ಲಾಂಚ್ ಜೊತೆ ಬ್ಯೂಟಿಫುಲ್ ವ್ಯೂ ಓಪನ್ ಆಗುತ್ತೆ. ಟಿಕೆಟ್ ಎಲ್ಲ ತಗೊಳೋದು ಲಾಂಚ್ ಅಲ್ಲೇ ಕೊಡ್ತಾರ. ಎಷ್ಟಾಯ್ತದ ಬೈಕ್ಗೆ? ಈ ಒಂದು ಲಾಂಚ್ ಅಲ್ಲಿ ಹೋಗೋದು ಒಂಥರ ಮಜಾ ಇದ್ರೆ ಆ ಲಾಂಚ್ ಗೆ ಲೋಡು ಅನ್ಲೋಡ್ ಆಗೋ ಗಾಡಿಗಳನ್ನ ನೋಡೋದ್ರಲ್ಲಿ ಇನ್ನೊಂಥರ ಮಜಾ ಇರುತ್ತೆ. ನೋಡ್ಕೊಟ್ರಿ ಮುಂದೆ ಕಡೆ ಬಂಪರ್ ಸೈಡ್ ಮಾಡ್ಕೊಳ್ಳಿ, ಸೈಡ್ ಮಾಡ್ಕೊಳ್ಳಿ, ಸೈಡ್ ಮಾಡ್ಕೊಳ್ಳಿ. ಹೋಗ್ರಿ ಟಚ್ ಆಯ್ತು. ಸ್ವಿಫ್ಟ್ ಎಲ್ಲ ನೀಟಾಗಿ ಉಚ್ತಾ ಇದೆ. ಟ್ರೈನು ಪ್ಲೇನು ಬಿಟ್ಟು ಮಿಕ್ಕಿದ ಎಲ್ಲಾ ಗಾಡಿಗಳ್ನು ಈ ಒಂದು ಲಾಂಚ್ ಅಲ್ಲಿ ತುಂಬಿಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಾ ಗಾಡಿಗಳು ಲೋಡ್ ಆಗೋ ಗ್ಯಾಪ್ ಅಲ್ಲೇ ನನ್ ಗಾಡಿನೂ ತಗೊಂಡೋಗಿ ಹಾಕ್ಬಿಟ್ಟೆ. ಗಾಡಿ ಲೋಡ್ ಆಗೋದನ್ನೇ ನೋಡ್ಕೊಂಡು ಏನಾದ್ರು ನಿಂತ್ಕೊಂಡ್ಬಿಟ್ರೆ ಬಿಡ್ಲಾದ್ರೆ ಇನ್ನೊಂದ್ ರೌಂಡ್ ಕಾಯ್ರಿ ಅಂತಾರ. ಎಷ್ಟಣ ಬೈಕಾ? ಹಾಂ ಇಬ್ಬರಲ್ಲ, ಒಬ್ನೇ. ಏನು ಈ ಬ್ರಿಡ್ಜ್ ಆದ್ಮೇಲೆ ಈ ಲಾಂಚ್ಗಳು ಏನು ಇರಲ್ವಾ? ಬ್ರಿಡ್ಜ್ ಆದ್ಮೇಲೆ ಇರಲ್ವಂತ. ಯಾವಾಗ ಓಪನ್ ಮಾಡ್ತಾರಣ ಅದನ್ನ? ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಮನೆಗೆ ಹೋಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಸಿಗಂದೂರ್ ಬ್ರಿಡ್ಜ್ ಹೊಸದಲ್ಲ, ಹಳೆದಾಗ ಹೋಗಿರುತ್ತೆ. ಆದ್ರೆ ಯೋಚನೆ ಮಾಡ್ಬೇಡಿ, ಇನ್ಮೇಲಿಂದ ನಾನು ಕನ್ಸಿಸ್ಟೆಂಟ್ ಆಗಿ ವಾರಕ್ಕೆ ಮಿನಿಮಮ್ 2 ವಿಡಿಯೋ ಹಾಕ್ತೀನಿ. ಅಂಡ್ ಎವ್ರಿ ಡೇ ಯೂಟ್ಯೂಬ್ ಅಲ್ಲಿ ಲೈವ್ ಕೂಡ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಗೆಟಿಂಗ್ ಬ್ಯಾಕ್ ಟು ದ ವಿಡಿಯೋ, ಈ ಒಂದು ಲಾಂಚ್ ಅಲ್ಲಿ ನಂದು ಒಂದು ಫೇವ್ರೆಟ್ ಮೆಮೊರಿ ಏನಪ್ಪಾ ಅಂದ್ರೆ ಈ ಒಂದು ಸಿಗಂದೂರ್ ಟೆಂಪಲ್ ಗೆ ನಾನು ಫಸ್ಟ್ ಟೈಮ್ ಚಿಕ್ಕ ಹುಡುಗ ಇದ್ದಾಗ ಬಂದಿದ್ದು. ಅಂಡ್ ಒಂದು ದಡದಿಂದ ಇನ್ನೊಂದ್ ದಡಕ್ಕೆ ಲಾಂಚ್ ಅಲ್ಲಿ ಹೋಗೋದೇ ನನಗೆ ದೊಡ್ಡ ಶಿಪ್ ಅಲ್ಲಿ ಹೋಗೋ ತರ ಫೀಲ್ ಆಗಿತ್ತು. ನೋಡಿ ಒನ್ ವೇ ಪಯಣ ಅಷ್ಟೇ ನಮ್ದು. ಇವಾಗ ವಾಪಸ್ ಕೊಲ್ಲೂರ್ ಹೋಗ್ಬೇಕಂದ್ರೆ ಆ ಕಡೆ ರೋಡೇ ಇದೆಯಂತೆ. ಆ ರೋಡ್ ಮೂಲಕ ಹೋಗೋದು ಕೊಲ್ಲೂರಿಗೆ. ತಿರ್ಗಾ ವಾಪಸ್ ಬರೋಕ್ಕಾಗಲ್ಲ ಈ ತರ ಲಾಂಚ್ ಅಲ್ಲಿ. ಸೊ ನೋಡ್ಕೊಂಬಿಡಿ, ಎಷ್ಟು ನೋಡ್ಕೊಂತೀರಾ ವ್ಯೂನ. ಸ್ವಲ್ಪ ಜನ ಬ್ರಿಡ್ಜ್ ಓಪನ್ ಆಗಿ ತಮ್ಮ ಊರಿಗೆ ಬೇಗ ಸೇರ್ಕೊಬಹುದು ಅಂತ ಖುಷಿಯಲ್ಲಿದ್ರೆ, ನನ್ಗೆ ಇನ್ಮೇಲಿಂದ ಈ ತರ ಲಾಂಚ್ ಅಲ್ಲಿ ಹೋಗಕ್ ಆಗಲ್ವಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಇನ್ನೇನ್ ಲಾಂಚ್ ದಡ ಸೇರ್ತಾ ಇದ್ದಂಗೆ ಅಲ್ಲಿರೋ ಊರ್ ಜನಗಳೆಲ್ಲಾರು ರೈನ್ ಕೋಟ್ ಹಾಕೋದ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಮಾನ್ಸೂನ್ ಅಲ್ಲಿ ಒಂದಡದಿಂದ ಇನ್ನೊಂದಡಕ್ಕೆ ಹೋಗೋ ಅಷ್ಟೊಳಗೆ ಡೆಫಿನೆಟ್ ಆಗಿ ಒಂದ್ಸಲಿನ ಮಳೆ ಬಂದೇ ಬರುತ್ತೆ ಅಂತ ಹೇಳಿದ್ರು. ಬೋಟಿನ ದಡನೆ ಸೇರಿಲ್ಲ, ಯಾಕೆ ಗಾಡಿಲಿ ಕುತ್ಕೊಂಡು ಹಾರನ್ ಹೊಡಿತಾ ಇದಾರೆ ಅಂತ ನೋಡಿದ್ರೆ ಬೋಟ್ ಹೊಡೆದಿದಾರ ಇವಾಗ. ಸಕ್ಕತ್ತಾರನಿದೆ ಮಾತ್ರ ಬೋಟ್. ಲಾಂಚ್ ಇಂದ ಗಾಡಿ ಇಳಿಸ್ಕೊಂಡು ಸ್ವಲ್ಪ ದೂರ ಆಫ್ ರೋಡ್ ಮಾಡ್ಕೊಂಡು ಕಾಡ್ ಮಧ್ಯ ದಾರಿಲಿ 5 ಕಿಲೋಮೀಟರ್ ತಣ್ಣ ಗಾಳಿಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ರೈಟ್ ಸೈಡ್ ದೊಡ್ಡ ಆರ್ಚ್ ಕಾಣುತ್ತೆ. ಸಿಗಂದೂರ್ ದೇವಸ್ಥಾನಕ್ಕೆ ಸ್ವಾಗತ ಅಂತ. ಫೇಮಸ್ ಸಿಗಂದೂರ್ ಚೌಡೇಶ್ವರಿ ದೇವಾಲಯ ಹತ್ರ ಬಂದು ಹೋಗಿ ದರ್ಶನ ಮಾಡ್ಕೊಂಡು. ಸಿಗಂದೂರ್ ಚೌಡೇಶ್ವರಿ ಟೆಂಪಲ್ ತುಂಬಾ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಯಾತಕ್ಕೋಸ್ಕರ ಫೇಮಸ್ ಅಂತ ಒಂದು ಸಣ್ಣ ಸ್ಟೋರಿ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಚೌಡೇಶ್ವರಿ ದೇವಿಯ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ಒಂದು ದೇವಸ್ಥಾನಕ್ಕೆ ಏನಾದ್ರೂ ನೀವು ಹೋಗಿ ಹರಕೆ ಕಟ್ಕೊಂಡ್ರೆ ಅವ್ರ ಮನೇಲಿ ಯಾವುದೇ ರೀತಿ ಕಳ್ತನ ಆಗಲ್ಲ ಅಂತ ಒಂದು ನಂಬಿಕೆ ಇದೆ. ಆ ದೇವಾಲಯಲ್ಲೇ ಒಂದು ಬೋರ್ಡ್ ಕೂಡ ಕೊಡ್ತಾರೆ, ಚೌಡೇಶ್ವರಿಯ ಅನುಗ್ರಹ ಇದೆ ಅಂತ. ಆ ಬೋರ್ಡ್ ಏನಾದ್ರು ತಗೊಂಡೋಗಿ ನೀವು ಮನೇಲಿ ಹಾಕಿದ್ರೆ ಅಕಸ್ಮಾತ್ ಏನಾದ್ರು ಕಳ್ತನ ಆಗಿದ್ರು ಆ ಕಳ್ಳ ವಾಪಸ್ಸು ಆ ವಸ್ತುನ ತಗೊಂಡ್ಬಂದು ನಿಮ್ ಮನೆಗೆ ಇಟ್ಬಿಟ್ಟು ಕ್ಷಮೆ ಕೇಳಿ ಹೋಗುವಂತ ಚಾನ್ಸಸ್ ಇದೆ ಅಂತ ಅಲ್ಲಿರೋರು ನಂಬ್ತಾರೆ. ಗೋಪ್ರೋನ ಗಾಡಿ ಸೀಟ್ ಮೇಲೆ ಬಿಟ್ಬಿಟ್ಟು ಬರ್ತಾ ಇದೀನಿ ನನ್ನ ಪಾಡು ನನ್ನ ಹಿಡ್ಕೊಂಡು. ಜಸ್ಟ್ ಮಿಸ್ ಹೋಗಿರೋದು ಗೋಪ್ರೋ. ಅಲ್ಲೇ ಇಟ್ಟೆ ಬರ್ತಾ ಇದೀನಿ. ಯಪ್ಪ ಹೆಂಗ್ ಆಗ್ಬಿಟ್ಟಿರೋದು ಹೇಳಿ ಇವಾಗ ಮರ್ತೋಗಿದ್ರೆ. ಈ ಒಂದು ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಪ್ಲಾನ್ ಮಾಡಿದ್ದೆ ಈ ದೇವಸ್ಥಾನದಿಂದ ಜಸ್ಟ್ 50 ಕಿಲೋಮೀಟರ್ ದೂರದಲ್ಲಿರೋ ಕೊಲ್ಲೂರ್ ಮೂಕಾಂಬಿಕಾ ಟೆಂಪಲ್. ಈ ಒಂದು ದೇವಸ್ಥಾನಕ್ಕೆ ಹೋಗೋ ರೂಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಕಾಡ್ ಮಧ್ಯ ಚಿಕ್ಕ ರೋಡು, 10 ನಿಮಿಷಕ್ಕೆ ಒಂದ್ಸತಿ ಲೈಟ್ ಆಗಿ ಮಳೆ ಬರುತ್ತೆ, ಯಾವಾಗೋ ಒಂದೊಂದು ಗಾಡಿಗಳು ಕಾಣಿಸುತ್ತೆ. ಫುಲ್ ನೇಚರ್ ಮಧ್ಯ ಈ ತರ ವೆದರ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ವರ್ಗಕ್ಕಿಂತ ಏನ್ ಕಮ್ಮಿ ಇರ್ಲಿಲ್ಲ ಈ ಒಂದು ರೋಡ್. ಹಾಗೆ ಹೋಗ್ತಾ ಇದ್ದಾಗೆ ರೋಡ್ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿ ಹರಿತಾ ಇದ್ದ ಜರಿ ಕಾಣಿಸ್ತು.
ಈ ಒಂದು ಜಾಗದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ನನ್ಗನ್ಸಿದ್ದೇನೆಂದ್ರೆ ಇಷ್ಟು ಕಷ್ಟಪಟ್ಟೆಲ್ಲ ಕಂಟೆಂಟ್ ಮಾಡಿದ್ರು ನನಗೆ ಸಿಗದೇ ಇರೋ ಪ್ರೀತಿ ನನ್ನ ಗಾಡಿಗೆ ಸಿಕ್ಕಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಈ ಒಂದು ಜಾಗ ಬಿಟ್ಟು ಹೋಗಕ್ಕೆ ಮನ್ಸಾಗಿಲ್ಲ ಅಂದ್ರು ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಟೆಂಪಲ್ ಕ್ಲೋಸ್ ಆಗ್ಬಿಡುತ್ತೆ ಅಂತ ಅಲ್ಲಿಂದ ಗಾಡಿ ತಗೊಂಡು ಹೊರಟೆ. ಸೊ ಇವಾಗ ನಾನು ನಿಮ್ನ ಕರ್ಕೊಂಡು ಹೋಗ್ತಾ ಇರೋ ದೇವಸ್ಥಾನ ಕೂಡ ನಾರ್ಮಲ್ ದೇವಸ್ಥಾನ ಅಲ್ಲ, ಒನ್ ಆಫ್ ದಿ ಫೇಮಸ್ ಮೂಕಾಂಬಿಕಾ ಟೆಂಪಲ್. ಈ ಒಂದು ದೇವಸ್ಥಾನ ತುಂಬಾ ಜನಕ್ಕೆ ಗೊತ್ತೇ ಇರುತ್ತೆ, ಆದ್ರೂ ಈ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ಆದಿಶಂಕರಾಚಾರ್ಯ ಅವರು ಆದಿಶಕ್ತಿಯ ಮಹಾಭಕ್ತರಾಗಿರ್ತಾರೆ. ಅವ್ರ ಭಕ್ತಿನ ಮೆಚ್ಚಿ ದೇವಿನೇ ಪ್ರತ್ಯಕ್ಷ ಆಗಿ ನೀನ್ ಹಿಂದೆನೆ ಬರ್ತೀನಿ ನಾನು, ನನ್ಗೋಸ್ಕರ ಒಂದು ದೇವಾಲಯ ಕಟ್ಟು ಅಂತ ಹೇಳ್ತಾರೆ. ಆದ್ರೆ ಒಂದು ಕಂಡೀಷನ್ ಮೇಲೆ, ಎಲ್ಲಿವರೆಗೂ ನೀನ್ ನನ್ನ ಹಿಂದೆ ತಿರುಗಿ ನೋಡಲ್ವೋ ಅಲ್ಲಿ ತನಕ ನಾನು ನಿನ್ ಹಿಂದೆನೆ ಬರ್ತೀನಿ, ಎಲ್ಲಿ ನೀನ್ ಹಿಂದೆ ತಿರುಗಿ ನೋಡ್ತೀಯೋ ಅಲ್ಲೇ ನಾನು ಸ್ಥಾಪನೆ ಆಗ್ತೀನಿ ಅಂತ ಹೇಳಿರ್ತಾರೆ. ಆದಿಶಂಕರಾಚಾರ್ಯ ಅವರು ದೇವಸ್ಥಾನ ಸ್ಥಾಪನೆ ಮಾಡ್ಬೇಕು ಅಂತ ಕೇರಳ ಕಡೆ ಹೊರಟೆ ಬಿಡ್ತಾರೆ. ಹೋಗೋ ದಾರಿಲಿ ದೇವಿ ನನ್ನ ಹಿಂದೆ ಬರ್ತಾ ಇದ್ದಾಳೋ ಇಲ್ವೋ ಅಂತ ಹಿಂದೆ ತಿರುಗಿ ನೋಡಿದಾಗ ದೇವಿ ಅಲ್ಲೇ ಸ್ಥಾಪನೆ ಆಗೋಗ್ತಾಳೆ. ಸೊ ಆ ಜಾಗನೇ ಈ ಮೂಕಾಂಬಿಕಾ ಟೆಂಪಲ್. ದೇವಸ್ಥಾನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ಅನ್ನ ಪ್ರಸಾದ ಕೂಡ ಕೊಡೋದ್ ಸ್ಟಾರ್ಟ್ ಮಾಡಿದ್ರು. ದೇವ್ರ ದರ್ಶನ ಆಯ್ತು, ಇವಾಗ ಹೋಗಿ ಅನ್ನ ಪ್ರಸಾದನ ತಿನ್ಕೊಂಡು ಬರೋಣ. ತುಂಬಾ ದಿನದಿಂದ ಮನೆ ಊಟ ತಿಂದ್ರೆ ಇದ್ದಿದ್ಕೋ ಅಥವಾ ತುಂಬಾ ಹೊಟ್ಟೆ ಎಸ್ಕೊಂಡಿದ್ನೋ ಏನೋ ಗೊತ್ತಿಲ್ಲ, ಈ ಒಂದು ಅನ್ನ ಪ್ರಸಾದನ ಇಸ್ಕೊಂಡು ತಿಂತಾ ಇದ್ದಂಗೆ ಮನೆ ನೆನಪಾಗೋಯ್ತು. ಊಟ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಕತ್ಲಾಗೋಗಿತ್ತು. ನೆಕ್ಸ್ಟ್ ಸ್ಟೇ ಎಲ್ಲಿ ಮಾಡ್ಬೇಕು, ಟೆಂಟ್ ಎಲ್ಲಿ ಪಿಚ್ ಮಾಡ್ಬೇಕು ಅಂತ ಚೂರು ಕೂಡ ಐಡಿಯಾ ಇರ್ಲಿಲ್ಲ. ಅದೇ ಟೆನ್ಷನ್ ಅಲ್ಲಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಲ್ಲ. ನೆಕ್ಸ್ಟ್ ಸ್ಟೇ ಹುಡ್ಕೊಂಡು ಹೊರಟ್ಬಿಟ್ಟೆ. ಆ ಕತ್ಲಲ್ಲಿ ತುಂಬಾ ಕಡೆ ಹುಡುಕದ್ಮೇಲೆ ಒಂದು ಒಳ್ಳೆ ಕಡೆನೆ ಟೆಂಟ್ ಪಿಚ್ ಮಾಡ್ಕೊಂಡು ಸ್ಟೇ ಮಾಡಿದೆ. ಸೊ ಈ ರೈಡು ಇಲ್ಲಿಗೆ ಮುಗ್ದಿಲ್ಲ, ಇನ್ನ 2-3 ವಿಡಿಯೋ ಬರೋದಿದೆ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ಐಕನ್ ನ ಒತ್ತಕ್ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಫ್ರೈಡೆ ಬರುತ್ತೆ, ಡೋಂಟ್ ಮಿಸ್ ಟು ವಾಚ್ ಇಟ್. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್ ಹೇಳ್ತಾ, ಹಳೆ ವಿಡಿಯೋಗಳನ್ನೇನಾದ್ರು ನೀವು ನೋಡಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಚೆಕ್ಔಟ್ ಮಾಡಿ.